ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮನೆಯಲ್ಲೇ ಕುಕ್ಕರಲ್ಲಿ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲಿಗೆ ಏನೇನು ಪದಾರ್ಥ ಬೇಕು ಅಂತ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಪಾತ್ರೆಯಲ್ಲಿ ನಾನು ಪಕ್ಕದಲ್ಲಿರುವಂಥ ಲೋಟದಲ್ಲಿ 1 ಲೋಟ ಅಕ್ಕಿನ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಸೈಡ್ ಇಟ್ಬಿಡೋಣ. ನೆಕ್ಸ್ಟು 1 ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ನಂತರ 1 ಬೌಲು ಪುದೀನಾನ ಹೆಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಅದು ಕೂಡ ಅರ್ಧ ಬೌಲು ಹೆಚ್ಚಿಟ್ಕೊಂಡಿದ್ದೀನಿ. ಇದು 1 ಬೌಲು ಹಸಿ ಬಟಾಣಿ, ಅದನ್ನು ಕೂಡ ತಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, 4 ಹಸಿಮೆಣ್ಸಿನ್ಕಾಯಿನ ಸೀಳಿಟ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿ, 2 ದಪ್ಪ ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ಆಗೋಷ್ಟಿದೆ. 4ರಿಂದ 5 ಗೋಡಂಬಿ, ಮತ್ತು ಈ ಕಡೆ ಪಲಾವ್ ಎಲೆ, ಚಕ್ಕೆ, ಲವಂಗ, 2 ಏಲಕ್ಕಿ ಮತ್ತು ಕಲ್ಲುವ್ವ. ಇದಿಷ್ಟು ನಾವು ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ಳೋವಂಥದ್ದು. ಸೊ ಬನ್ನಿ ಕುಕ್ಕರ್ ಇಟ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಕುಕ್ಕರ್ ಕಾದ್ಮೇಲೆ ಸ್ವಲ್ಪ ಉರಿ ಕಮ್ಮಿ ಮಾಡಿಟ್ಕೊಂಡು ಈಗ ನಾವು ಚಕ್ಕೆ, ಲವಂಗ, ಮಸಾಲೆ ಐಟಮ್ ಏನಿತ್ತು ಅದನ್ನೆಲ್ಲ ನಾನಿಲ್ಲಿ ಹಾಕೋತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಹುಷಾರಿಲ್ಲ, ಸೊ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ನಂದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈಗ ನಾನಿಲ್ಲಿ ಗೋಡಂಬಿನ ಹಾಕ್ಕೊಂಡಿದ್ದೀನಿ 4ರಿಂದ 5. ಸೊ ಒಂದು ಸಲ ಲೈಟಾಗಿ ತಿರುಗಿಸ್ಕೊಂಬಿಡಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ 4ರಿಂದ 5 ಸೀಳಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ನಾನು ಇದಕ್ಕೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ನಾನಿಲ್ಲಿ 1.5 ತೊಗೊಂಡಿದ್ದೀನಿ. ಉದ್ದುದ್ದ ಹೆಚ್ಕೊಂಡಿದ್ದೀನಿ, ನೀವು ಕೂಡ ಹಾಗೆ ಉದ್ದುದ್ದ ಹೆಚ್ಕೊಳ್ಳಿ. ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಲಾಸ್ಟಿಗೆ ಪುದೀನ 1 ಬೌಲ್ ಏನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ, ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಇಲ್ಲಿ ರುಬ್ಬಿಟ್ಕೊಂಡಿದ್ದೆ 2 ಸ್ಪೂನ್ ಆಗೋಷ್ಟು. ಸೊ ಅದನ್ನು ಹಾಕೋತಾ ಇದ್ದೀನಿ. ತುಂಬ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಕಂಪ್ಲೀಟ್ ಹೋಗಬೇಕು. ಸೊ ಅಲ್ಲಿವರೆಗೂ ಕೂಡ ನಾವು ತಾಳ್ಮೆಯಿಂದ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಈಗ ಕಂಪ್ಲೀಟ್ ಹಸಿ ವಾಸನೆ ಹೋಗಿದೆ. ನಾನು ಈಗ ಇದಕ್ಕೆ 1 ಬೌಲ್ ಏನು ದಪ್ಪ ಟೊಮೆಟೊ 2 ಹೆಚ್ಕೊಂಡಿದ್ದೆ, ಸೊ ಅದನ್ನು ಕೂಡ ಈಗ ಹಾಕೋತಾ ಇದ್ದೀನಿ. ಟೊಮೊಟೊ ಹಾಕೊಂಡ್ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕಲರೆಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಚೇಂಜ್ ಆಗಿದೆ ಟೊಮೊಟೊ. ಸೊ ಈಗ ನಾನಿಲ್ಲಿ ಅರಿಶಿನ ಪುಡಿ, 1 ಸ್ಪೂನ್ ಅಚ್ಚ ಖಾರದ ಪುಡಿ, ನಂತರ 1.5 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕಿದ್ರೇ ಸಾಕು, ಕಲರ್ ಬರುತ್ತೆ. ಟೊಮೊಟೊ ಬಾತ್ಗೆ ಅಂತ ಕೇಸರಿ ಕಲರ್ ಯೂಸ್ ಮಾಡ್ತಾರೆ. ಸೊ ಬೇಡ, ಆರ್ಗ್ಯಾನಿಕ್ಕಾಗಿ ಅರಿಶಿನ ಪುಡಿ ಹಾಕಿದ್ರೇ ಸಾಕು, ಅದೇ ತುಂಬ ಕಲರ್ ಬರುತ್ತೆ. ಸೊ ಹಾಗಾಗಿ ಅರಿಶಿನ ಪುಡಿನೇ ಯೂಸ್ ಮಾಡಿ. ನೋಡಿ, ಕಂಪ್ಲೀಟ್ ಎಲ್ಲ ಬೆಂದಿದೆ. ಈಗ ನಾನು ಇದೇ ಲೋಟದಲ್ಲಿ ಅಕ್ಕಿ ಹಾಕ್ಕೊಂಡಿದ್ದು, ಅದೇ ಲೋಟದಲ್ಲಿ 2 ಲೋಟ ಹಾಕ್ಕೋಬೇಕಾಗಿತ್ತು. ನೋಡಿ, 2 ಲೋಟ ನಾನಿಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ನೆನೆಸಿಟ್ಟಿರುವಂಥ ಅಕ್ಕಿನ ಈಗ ಕುದೀತಾ ಇದೆಯಲ್ಲ, ಸೊ ಈಗ ನಾನು ಅಕ್ಕಿನ ಹಾಕೋತಾ ಇದ್ದೀನಿ. ನೋಡಿ, ಆಗಿದೆ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಫೈನಲ್ ಸ್ಟೇಜ್. ಈಗ ಒಂದು ಸಲ ಉಪ್ಪೆಲ್ಲ ಸರಿ ಇದೆಯಲ್ಲ ನೋಡ್ಕೊಂಬಿಡಿ.
ಸೊ ಸ್ವಲ್ಪ ಉಪ್ಪು ಬೇಕಾಗಿತ್ತು. ನಾನಿಲ್ಲಿ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್, ಟೋಟಲ್ 2 ಸ್ಪೂನ್ ಉಪ್ಪು ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿ 2 ವಿಜಿಲ್ ಹಾಕ್ಸ್ಕೊಂಬಿಡೋಣ. ಸೊ ಆಮೇಲೆ ಈಗ ಟೊಮೊಟೊ ಬಾತ್ ಅಂದಮೇಲೆ ಚಟ್ನಿ ಇಲ್ಲ ಅಂದರೆ ಹೆಂಗೆ ಹೇಳಿ. ಸೊ ಬನ್ನಿ ಪಟಾಪಟ್ ಅಂತ ಒಂದು ಚಟ್ನಿ ಮಾಡ್ಕೊಂಬಿಡೋಣ. ನೋಡಿ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ, ಒಂದು 4 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂಚೂರು ಕೊತ್ತಂಬರಿ ಸೊಪ್ಪು, ಒಣಮೆಣ್ಸಿನ್ಕಾಯಿನ ನಾನಿಲ್ಲಿ ಹುರಿದಿಟ್ಕೊಂಡಿರೋದು 2-3 ಹಾಕ್ಕೊತಿದ್ದೀನಿ, ಒಂದು ಅರ್ಧ ಕಪ್ ಕಾಯಿ ಹಾಕ್ಕೊತಾಯಿದ್ದೀನಿ, 1 ಇಂಚ್ ಶುಂಠಿ ಹಾಕ್ಕೊತಾಯಿದ್ದೀನಿ, ಸ್ವಲ್ಪ ಉಪ್ಪು, ಕಡಲೆ ಕೂಡ ಅಷ್ಟೇ ಹಾಕ್ಕೋಬೇಕು. ಬಟ್ ಇದನ್ನು ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಡಲೆ, ನೋಡಿ ಈ ಕಡಲೆ ಹಾಕ್ಕೊಂಡಿದ್ದೀನಿ ನಾನು. ಸೊ ನೋಡಿ, ಈಗ ರುಬ್ಬಾದ್ಮೇಲೆ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸೊ ಬನ್ನಿ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಬಿಡೋಣ. ನೋಡಿ, ಇಲ್ಲಿ ಮಾಡಲಿ ನಾನೊಂದು ಚಿಕ್ಕ ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊತಾಯಿದ್ದೀನಿ. ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದು ಹಾಕ್ಕೊಂಡಿದ್ದ ತಕ್ಷಣ ಇಮಿಡಿಯೇಟ್ ಆಫ್ ಮಾಡಿಬಿಡಿ. ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ ಅಷ್ಟೇ, ಒಗ್ಗರಣೆನೂ ಕೂಡ ರೆಡಿ ಆಗೋಗಿದೆ. ಸೊ ಇದನ್ನು ಚಟ್ನಿ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಈಗ 2 ವಿಜಿಲು ಕೂಡ ಆಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅನ್ನ, ಹುಡಿ ಆಗಾಗಿದೆ. ಮಲ್ಲಿಗೆ ಹೂವು ಏನಂತೀರ ನೋಡಿ, ಒಂದು ಅಗಲು ಕೂಡ ಒಡೆದೋಗಿಲ್ಲ, ತುಂಬ ಚೆನ್ನಾಗಾಗಿದೆ. ಆರ್ಗ್ಯಾನಿಕ್ ಕಲರು, ಯಾವುದೇ ಫುಡ್ ಕಲರ್ ಯೂಸ್ ಮಾಡಿಲ್ಲ. ಸೊ ಈ ಥರ ಹೆಲ್ತಿಯಾಗಿ ನೀವು ಕೂಡ ಮನೇಲಿ ಮಾಡ್ಕೊತೀನಿ. ಸೊ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು, ನಾನಿಲ್ಲಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಹೇಗಿದೆ ಅಂತ. ಟೊಮೊಟೊ ಬಾತು ವಿತ್ ಚಟ್ನಿ, ಒಳ್ಳೆ ಕಾಂಬಿನೇಷನ್ನು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಮತ್ತು ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ, ಕೆಲವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವೀಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.